ಬಟ್ ರೈತರಿಗೆ ನಾವು ಕೊಡೋ ಸಜೆಷನ್ ಏನು ಅಂತ ಹೇಳಿದ್ರೆ ಸರ್, ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ, ಗೊತ್ತಿರ್ತದೆ ಪಕ್ಕದ ಮನೆಯವ್ರ ಕಷ್ಟ ಜನಕ್ಕೆ ಗೊತ್ತಿರ್ತದೆ. ಆದರೆ ನಮ್ಮ ಸೊಸೈಟಿಯ ದುರಂತ ಏನು ಅಂತ ಹೇಳಿದ್ರೆ, ನಾನು ಹಾಳಾದರೂ ಪರವಾಗಿಲ್ಲ, ಪಕ್ಕದ ಮನೆಯವ್ರು ಇನ್ನಷ್ಟು ಹಾಳಾಗ್ಬಿಡ್ಬೇಕು ಅಂತ, ಈ ಥರ ಆಟಿಟ್ಯೂಡ್. ಆಮೇಲೆ ಅವ್ರಿಗೆ ಸಮಾಧಾನ ಹೇಳೋರು ಯಾರೂ ಇರಲ್ಲ. ಹಾಗಾಗಿ ಯಾವುದೇ ಸಮಾಧಾನ ಇಲ್ಲದೆ ಅವ್ರ ಪಾಪ ಈ ದಾರಿನ ಹಿಡಿತಾ ಇದ್ದಾರೆ. ಅದು ಏನಾಗಿತ್ತು, ಯಾವ ಬೆಳೆ ಬೆಳೆದ್ರು ಅಂತ ಡೀಟೇಲ್ ತರಿಸೋಣ, ಅದು ಬೆಳಗ್ಗೆ ನೋಡೋಣ, ಅದನ್ನು ನಮ್ಮ ರಿಪೋರ್ಟರ್ನಲ್ಲಿ ಕಳಿಸಿ ಫಾಲೋ ಅಪ್ ಕೂಡ ಮಾಡೋಣ. ಆಮೇಲೆ ಅಲ್ಲಿನ ಡಿ ಸಿ ಅವ್ರನ್ನ ಹೇಳೋದಿಷ್ಟೇ, ಮತ್ತೆ ಅವನು ಯಾವುದೋ ಹಿಂದೆ ಹೇಳಿದರು ಲವ್ ಫೇಲ್ಯೂರ್ ಆಗಿ ಸತ್ತೋದ್ರು ರೈತರು ಅಂತ, ಆಮೇಲೆ ಇನ್ನೊಂದೇನಕ್ಕೋ ಸತ್ತೋಗಿದ್ರು ಅಂತ ನೆಪ ಹುಡುಕ್ತಾ ಇದ್ರು ಯಾರು, ಕೇಂದ್ರ ಸರ್ಕಾರದ ಮಂತ್ರಿ. ಹೌದು, ಹಾಗೆ ಹೇಳ್ತಾ ಇದ್ರು. ದಯಮಾಡಿ ಬೇರೆ ಬೇರೆ ಕಾರಣಗಳಿಗಾಗಿ, ಕೆಲವೊಂದು ನಪುಂಸಕತ್ವದ ಕಾರಣಕ್ಕಾಗಿ ಆಗಿದ್ದಾರೆ, ಇನ್ನೂ ಕೆಲವರು ಏನೇನೋ ವೈಯಕ್ತಿಕ ಕಾರಣಗಳಿಗಾಗಿದ್ದಾರೆ ಅಂತೇಳಿ ಈ ತರ ಉಡಾಫೆ ಒಂದು ಏನಪ್ಪ ಉತ್ತರಗಳು ಬರಬಾರ್ದು, ಹೇಳಿಕೆಗಳು ಬಂದಿದ್ವು. ಡಿ ಸಿ ಅವರು ಸರ್ ಬೆಳಗ್ಗೆನೇ ಹೋಗಲಿ ಅಲ್ಲಿ, ಬೆಳಗ್ಗೆ ಅಟ್ಲೀಸ್ಟ್ ಆ ಡಿ ಸಿ ರಾಯಚೂರು ಡಿ ಸಿ ಅವರೇ ಮತ್ತು ರಾಯಚೂರು ಎ ಸಿ ಅವರೇ, ಆ ಭಾಗದ ಎ ಸಿ ಬೀದರ್ ಬೀದರ್ ಹೋಗಿ ನೀವು ಇಮ್ಮಿಡಿಯೇಟಾಗಿ ಬೆಳಗ್ಗೆ ಅಲ್ಲಿಗೆ ಅವ್ರಿಗೇನೊಂದು ಪರಿಹಾರ ಕೊಡಬೇಕಾ, ಏನಾಗಿತ್ತು, ಏನು ಕಾರಣ ಅಂತ ತಾವೊಂದು ವರದಿನ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿ. ಇದು ಮುಂದುವರಿಯುವ ಎಲ್ಲ ಸಾಧ್ಯತೆಗಳಿದೆ, ಇದನ್ನು ಆರಂಭದ ಮುನ್ಸೂಚನೆ ಇದು. ಹಾಗಾಗಿ ಇದನ್ನು ನಾವೇನು ತುಂಬ ಇದನ್ನೇನು ಈ ಸ್ಟೋರಿನ ಹೈಪ್ ಮಾಡೋದು ಬೇಡ, ಆದರೆ ಅವ್ರಿಗೆ ಅಲರ್ಟ್ ಮಾಡುವ ಕೆಲಸ ಮಾಡೋಣ. ಇದಕ್ಕೆ ಅಲರ್ಟ್ ಮಾಡುವ ಕೆಲಸ ಮಾಡೋಣ. ಹೇಳಿದ್ರಲ್ಲ ಸರ್, ಈಗ ನಾನಾ ಪಾಟೇಕರ್ ಇನ್ನೊಂದ್ಸರಿ ಡೈಲಾಗ್ ಹೇಳ್ಬಿಡ್ತೀನಿ. ಆ ವಿದರ್ಭದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ರು ನಾನಾ ಪಾಟೇಕರ್ ಅಂತ ಆ್ಯಕ್ಟ್ರು, ಭಾಳ ದೊಡ್ಡ ಆ್ಯಕ್ಟ್ರು ಅವರು, ಮಹಾರಾಷ್ಟ್ರದ ಆ್ಯಕ್ಟ್ರು. ಅವ್ರು ಹೇಳಿದ್ರು, ರೈತ ಒಬ್ಬ ಅಸಹಾಯಕನಾಗಿ ತನ್ನ ಜೀವವನ್ನು ತಾನು ತಗೊಳಕ್ಕೆ ರೆಡಿ ಇರ್ತಾನೆ ಅಂತ ಹೇಳಿದ್ರೆ, ತನ್ನನ್ನು ತಾನು ಕೊಂದ್ಕೊಳ್ಳೋಕೆ ರೆಡಿ ಇರ್ತಾನೆ ಅಂತ ಹೇಳಿದ್ರೆ, ಅವನು ಇನ್ನೊಬ್ಬನು ಕೂಡ ಕೊಲ್ಲುವ ಮನಸ್ಥಿತಿನ ಬರಬಲ್ಲ ಅವನು. ಹಾಗಾಗಿ ರೈತರ ಸಾವುಗಳನ್ನ ಸಮಾಜ ಸೀರಿಯಸ್ ಆಗಿ ತಗೋಬೇಕು, ಇಗ್ನೋರ್ ಮಾಡಿ ಕೈ ಬಿಡು, ಏನೋ ಅವ್ನ ಹಣೆ ಬರ ಅವ್ನು ಹೋದ ಅಂತ ಅನ್ನುವ ಆಟಿಟ್ಯೂಡಿಂದ ಹೊರಗಡೆ ಬರಬೇಕು. ಅಲ್ಲ ಸ್ಥಳೀಯ ಸ್ವಾಮೀಜಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಾಗಿದೆ ಅಂತ ಹೋಗಿ ಸ್ಪಾಟ್ ಒಂದು ವಿಸಿಟ್ ಮಾಡಿ ಶ್ರೀಗಳೇ, ಅಲ್ಲಿ ಯಾವ್ಯಾವ ಮಠಗಳಿದೆ ಅನ್ನೋ ನನಗೆ ಗೊತ್ತಿಲ್ಲ, ಅಲ್ಲೋಗಿ ತಾವೊಂದು ಭೇಟಿ ಮಾಡಿ ಅವ್ರಿಗೆ ಧೈರ್ಯ ಹೇಳುವ ಕೆಲಸ ಮಾಡಿ, ಇವ್ರನ್ನೇ ನಂಬ್ಕೊಳಕ್ಕೆ ಹೋಗಬೇಡಿ. ಒಂದು ಕೌನ್ಸಿಲಿಂಗ್ ಆಗಬೇಕು, ಏನಿಲ್ಲ ಒಂದು ಜನನ ಹಳ್ಳಿಗಳನ್ನು ಸೇರಿಸಿ, ಯಾವ ಗ್ರಾಮ ಸಂತ್ರಸ್ತ ಗ್ರಾಮ ಆಗಿದೆ, ಯಾರಿಗೆ ತುಂಬ ದುಃಖದಲ್ಲಿದ್ದಾರೆ, ಯಾವ ಬೆಳೆ ನಾಶ ಆಗಿದೆ, ಯಾರು ಸಂಕಷ್ಟದಲ್ಲಿದ್ದಾರೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ. ರಾಜಕಾರಣಿಗಳು ಬಿಡಿ, ಆ ಸ್ವಾಮೀಜಿಗಳು ಹೋಗಿ ಒಂದು ರೌಂಡ್ ಹೋಗಿ ಅವ್ರಿಗೆ ಒಂದು ಪ್ರವಚನವನ್ನು, ಒಂದು ಉಪನ್ಯಾಸವನ್ನು, ಒಂದು ಧೈರ್ಯದ ಮಾತುಗಳನ್ನು ಆಡಿ ಬರಬೇಕು ಅಂತ ನಾನು ಫ್ರೀಡಮ್ ಟಿವಿ ಪರವಾಗಿ ಅಲ್ಲಿನ ಆ ಸ್ಥಳೀಯ ಸ್ವಾಮೀಜಿಗಳಿಗೆ ನಾನು ಮನವಿ ಮಾಡ್ತೇನೆ. ಜೊತೆಗೆ ಡಿ ಸಿ ಅವ್ರಿಗೆ ದಯಮಾಡಿ ನಾಳೆ ನೀವು ವಿಸಿಟ್ ಮಾಡಬೇಕು, ಅಥವಾ ನೀವು ಬ್ಯುಸಿ ಇದ್ದರೆ ನಿಮ್ಮ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವ್ರನ್ನ ಕಳಿಸಿ ಒಂದು ವರದಿ ತರಿಸ್ಕೊಳ್ಳಿ, ಆ ಕುಟುಂಬಕ್ಕೆ ಏನು ಸಹಾಯ ಮಾಡ್ಬೋದು ಅಂತ ದಯಮಾಡಿ ಯೋಚನೆ ಮಾಡಿ ಡಿ ಸಿಗಳೇ.